ಸ್ವಂತ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ 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 ನನ್ನ ಫ್ರೆಂಡವ್ರ ಹತ್ರ ರೀಚ್ ಆಗಿಬಿಟ್ಟೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ತಿಂಗಳಾಯಿತು. ಮತ್ತು 2 ವೀಡಿಯೋ ಕೂಡ ಅಪ್ಲೋಡ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಏನು ಕಂಟೆಂಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾನೆ 1 ವಾರ ಕಳೆದೋಯ್ತು. ಗಾಡಿ ತೊಗೊಂಡು ಆಚೆ ಹೋದರೆ ಅದೇ ಕಂಟೆಂಟ್ ಬರುತ್ತೆ ಅಂತ ಗಾಡಿ ಎತ್ಕೊಳ್ಳೋಕೆ ಹೋದೆ. ನೋಡಿದ್ರೆ ಗಾಡೀಲಿ ಸ್ಪೀಡೋಮೀಟ್ರ್ ಹೋಗ್ಬಿಟ್ಟಿತ್ತು. ಈಗ ಗಾಡಿ ರೆಡಿ ಮಾಡ್ಸೋದೇ ಒಂದು ಕಂಟೆಂಟು ಅಂತ ಅಂದ್ಕೊಂಡು ಒಬ್ರು ಗೊತ್ತಿರೋರು ಕಾಲ್ ಮಾಡಿ ಹೇಳಿದೆ, ಈ ಥರ ಸ್ಪೀಡೋಮೀಟ್ರ್ ಹಾಳಾಗ್ಬಿಟ್ಟಿದೆ ಅಂತ. ಅವರು ತೊಗೊಂಡು ಬನ್ನಿ, ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಕಂಟೆಂಟ್ ಏನಿಲ್ಲ, ಹಂಗೆ ವ್ಲಾಗ್ ಮಾಡ್ಕೊಂಬರೋಣ ಅಂತ ಬಂದೆ. ಅದಕ್ಕೆ ಬೆಳಗ್ಗೆ ಫೋನ್ ಮಾಡಿದ್ದೆ ನಿಮಗೆ. ಇದು ಆ್ಯಕ್ಸಿಡೆಂಟ್ ಆಗಬೇಕಾದ್ರೆ ಆಗಿರೋ ಡ್ಯಾಮೇಜ್ ಇದೆ, ಕಳಿಸಿದೆ. ತಗೊಳ್ಳಿ. ಈಗ ಇದು ಬರುತ್ತಾ ನೀವು ಕೊಡೋದ್ರಲ್ಲಿ? ಯಾವುದು? ಕೆಳಗೆ ಅದು. ಅಯ್ಯೋ, ಡಬಲ್ ಮೀನಿಂಗು ಸರ್. ಕೆಳಗೆ ಅದು. ಇವಾಗೇನೋ ಕಂಟೆಂಟ್ ಸಿಕ್ತು. ಸರಿ, ನೆಕ್ಸ್ಟ್ ವೀಡಿಯೋಗೆ ಏನು ಕಂಟೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸ್ವಂತ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ 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 ನನ್ನ ಫ್ರೆಂಡವ್ರ ಹತ್ರ ರೀಚ್ ಆಗಿಬಿಟ್ಟೆ. ಅವರು ಮೀಟ್ರ್ ತೊಗೊಂಡು ಬಂದು ವಿತಿನ್ 10 ಮಿನಿಟ್ಸಲ್ಲಿ ಹಾಕ್ಕೊಟ್ಬಿಟ್ರು. ಏನಂದರೆ ನಾನು ಕ್ಯಾಮ್ರಾ ಮುಂದೆ ಬಂದೇ ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಡ್ತೀನಿ. ಅದಕ್ಕೆ ಯಾರು ಇಲ್ಲದಿರೋ ಜಾಗದಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲಿ ಈ ಥರ ಗಾಡಿಗಳು ಪಾಸ್ ಆಗಿಬಿಟ್ರೆ ನನಗೆ ಮಾತೇ ಬರೋಲ್ಲ. Why? I don't understand.